Hello, hello, namaskara. Very good morning, everyone, and welcome back to a new video. And channel also ದಯವಿಟ್ಟು subscribe ಮಾಡ್ಕೊಳ್ಳಿ ಹಂಗೆ share ಮಾಡಿ. Okay, so let's start. So this video is completely for the funded account traders. ಯಾರ್ಯಾರು funded account ಅಲ್ಲಿ ಟ್ರೇಡ್ ಮಾಡ್ತಾ ಇದ್ದಾರೆ ಅವ್ರಿಗೆ ಕಂಪ್ಲೀಟ್ ಆಗಿ ಈ ವಿಡಿಯೋ. ಓಕೆ, ಸೊ ಲಾಸ್ಟ್ ವಿಡಿಯೋದಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದೆ ಟ್ರೈಲಿಂಗ್ ಡ್ರಾಡೌನ್. ಸೊ ದಿಸ್ ಇಸ್ ಸ್ಟ್ಯಾಟಿಕ್ ಡ್ರಾಡೌನ್. ಸೊ ಟ್ರೈಲಿಂಗ್ ಡ್ರಾಡೌನ್ಗೂ ಸ್ಟ್ಯಾಟಿಕ್ ಡ್ರಾಡೌನ್ಗೂ ಏನು ಡಿಫ್ರೆನ್ಸು, ಸೊ ವಿಚ್ ಇಸ್ ಬೆಸ್ಟ್. ಸೊ ಆಲ್ರೆಡಿ ನಿಮಗೆ ಟ್ರೈಲಿಂಗ್ ಡ್ರಾಡೌನ್ ಅಂತ ಏನು ಅಂತ ಗೊತ್ತಾಗಿದೆ, ಪ್ರೀವಿಯಸ್ ವಿಡಿಯೋದಲ್ಲಿ ವಿತ್ ಕ್ಲೀನ್ ಎಕ್ಸ್ಪ್ಲನೇಷನ್ಸ್ ಕೊಟ್ಟಿದ್ದೀನಿ. ಸೊ ಸ್ಟ್ಯಾಟಿಕ್ ಡ್ರಾಡೌನ್ ಕೂಡ ಹೇಳ್ತೀನಿ. ಸೊ ಸ್ಟ್ಯಾಟಿಕ್ ಡ್ರಾಡೌನ್ ಬೇಸಿಕಲಿ ಯಾರು ಟ್ರೇಡ್ ಮಾಡ್ಬೋದು ಅಂಡ್ ಹೌ ಇಟ್ ವರ್ಕ್ಸ್. ಓಕೆ, ಸೊ ಆಕ್ಚುಲಿ ಹೇಳಬೇಕು ಅಂತಂದ್ರೆ ಸ್ಟ್ಯಾಟಿಕ್ ಡ್ರಾಡೌನ್ ಈಸ್ ದಿ ಬೆಸ್ಟ್. ಸೊ ನನ್ನ ಒಪಿನಿಯನ್, ನನ್ನ ಪಾಯಿಂಟ್ ಆಫ್ ವ್ಯೂ ಪ್ರಕಾರ, ಬಿಕಾಸ್ ನಿಮ್ಗೆ ಯಾವುದೇ ಕಾರಣಕ್ಕೂ ನಿಮ್ದು ಏನಾದ್ರು ಡೈಲಿ ಓವರ್ ಆಲ್ ಡ್ರಾಡೌನ್ ಇರುತ್ತೆ, ಅದು ಚೇಂಜ್ ಆಗಲ್ಲ. ಇಟ್ ವಿಲ್ ನೆವರ್, ನೀವು ಎಷ್ಟೇ ಪ್ರಾಫಿಟ್ ಮಾಡಿ, ಇಟ್ ವಿಲ್ ಬಿ ಫಿಕ್ಸ್ಡ್. Okay, static drawdown is a risk management rule where the maximum loss is fixed from the initial balance. Initial balance ಕೊಡ್ಬೇಕಾದ್ರೆ ಏನು ಮ್ಯಾಕ್ಸಿಮಮ್ ಲಾಸ್ ಫಿಕ್ಸ್ ಮಾಡಿರ್ತಾರಲ್ಲ ಅಲ್ಲಿಗೆ ಸ್ಟಕ್ ಆಗಿರುತ್ತೆ. ಅದು ಯಾವುದೇ ನೀವು ಎಷ್ಟೇ ಪ್ರಾಫಿಟ್ ಮಾಡಿದ್ರು ಯಾವುದೇ ಕಾರಣಕ್ಕೂ ಅದು ಮೇಲೆ ಶಿಫ್ಟ್ ಆಗಲ್ಲ. ಸೊ ದಿಸ್ ಇಸ್ ದ ವೆರಿ ಗುಡ್ ಅಡ್ವಾಂಟೇಜ್. ತುಂಬಾ ಫರ್ಮ್ಸ್ ಕೊಡ್ತಾರೆ ಸ್ಟ್ಯಾಟಿಕ್ ಡ್ರಾಡೌನ್. ಸೊ ನೀವು ಅಲ್ಲಿ ಎರಡು ಆಪ್ಷನ್ಸ್ ಇರುತ್ತೆ. ಸ್ಟ್ಯಾಟಿಕ್ ಡ್ರಾಡೌನ್ಗೆ ನಿಮ್ಗೆ ಒಂದು ಸ್ವಲ್ಪ ಪ್ರೈಸ್ ಜಾಸ್ತಿ ಇರುತ್ತೆ, ಟ್ರೈಲಿಂಗ್ ಡ್ರಾಡೌನ್ಗೆ ಸ್ವಲ್ಪ ಪ್ರೈಸ್ ಕಡಿಮೆ ಇರುತ್ತೆ. ಸೊ ಅದನ್ನ ಅಬ್ಸರ್ವ್ ಮಾಡ್ಕೊಳ್ಳಿ ತಗೋಬೇಕಾದ್ರೆ. ಓಕೆ, ಫಾರ್ ಎಕ್ಸಾಂಪಲ್ ಅಕೌಂಟ್ ಸೈಜ್ 100K ಕೊಟ್ಟಿರ್ತಾರೆ, ಸ್ಟ್ಯಾಟಿಕ್ ಡ್ರಾಡೌನ್ $6,000 ಅಂದ್ರೆ 6% ಅಂದ್ರೆ $6,000. ಸೊ ಓವರ್ ಆಲ್ ನಿಮಗೆ ಮ್ಯಾಕ್ಸಿಮಮ್ ಎಷ್ಟು ಗಂಟೆ ರಿಸ್ಕ್ ಮಾಡ್ಬೋದು, $94,000. ಅದಕ್ಕಿಂತ ಕೆಳಗಡೆ ಬಂತು ಅಂತಂದ್ರೆ ಅಕೌಂಟ್ ಬ್ರೀಚ್ ಆಗುತ್ತೆ. ಸೊ ಎಷ್ಟೇ ಪ್ರಾಫಿಟ್ ಮಾಡಿದ್ರು 94,000 ವಿಲ್ ಬಿ ಯುವರ್ ಓವರ್ ಆಲ್ ಡ್ರಾಡೌನ್. ಓಕೆ, ಅಂಡ್ ಕೀ ಪಾಯಿಂಟ್ಸ್, ಸಿ ದ ಡ್ರಾಡೌನ್ ಲೆವೆಲ್ ಇಸ್ ಫಿಕ್ಸ್ಡ್ ಫ್ರಮ್ ಸ್ಟಾರ್ಟಿಂಗ್, ನೆವರ್ ಮೂವ್ಸ್. ಪ್ರಾಫಿಟ್ ಡು ನಾಟ್ ಇನ್ಕ್ರೀಸ್ ಯುವರ್ ಡ್ರಾಡೌನ್ ಲಿಮಿಟ್. ಎಷ್ಟೇ ಪ್ರಾಫಿಟ್ ಮಾಡೋದು ಅದಕ್ಕೆ ಲೈಕ್ ಡ್ರಾಡೌನ್ ಇನ್ಕ್ರೀಸ್ ಆಗಲ್ಲ, ಫಿಕ್ಸ್ಡ್ ಆಗಿರುತ್ತೆ. ಯು ಕ್ಯಾನ್ ಗೋ ಅಪ್ ಆರ್ ಡೌನ್, ಬಟ್ ದ ಲಾಸ್ಟ್ ಲಿಮಿಟ್ ರಿಮೈನ್ಸ್ ದ ಸೇಮ್. ಸೊ ದಿಸ್ ಈಸ್ ಆಕ್ಚುಲಿ ವೆರಿ ಗುಡ್. Always protect the line and trade with proper risk. See, proper risk management trade ಮಾಡಿದ್ರೆ ಅಂದ್ರೆ ಸ್ಟ್ಯಾಟಿಕ್ ಡ್ರಾಡೌನ್ is the best. ಓಕೆ, ಸೊ ನಿಮ್ಗೆ ಇನ್ನ ಬೆಟರ್ ಎಕ್ಸಾಮಿನೇಷನ್ ಲೈಕ್ ಎಕ್ಸ್ಪ್ಲೇಷನ್ಸ್ ಕೊಡಬೇಕು ಅಂತಂದ್ರೆ as you can see here, see ಫಾರ್ ಎಕ್ಸಾಂಪಲ್ ಇದು ನಿಮ್ದು 100K ಅಕೌಂಟ್, ಕರೆಕ್ಟ್. 100K ಅಕೌಂಟ್ ಅಲ್ಲಿ ನಿಮ್ಗೆ ಓವರ್ ಆಲ್ ಡ್ರಾಡೌನ್ 6% ಇದೆ. ಓವರ್ ಆಲ್ ಡ್ರಾಡೌನ್ 6% ಇದೆ 100K ಅಕೌಂಟ್ ಅಲ್ಲಿ. ಸೊ 100K ಅಕೌಂಟ್ ಅಲ್ಲಿ 6% ಅಂತಂದ್ರೆ ಇಟ್ಸ್ $6,000. ಸೊ 100K ಅಲ್ಲಿ 1,00,000 ಅಕೌಂಟ್ ಅಲ್ಲಿ 6,000 ಮೈನಸ್ ಆಯ್ತು ಅಂತಂದ್ರೆ ಎಷ್ಟು, 94,000. ಸೊ ನಿಮ್ಗೆ ಓವರ್ ಆಲ್ ಡ್ರಾಡೌನ್ ಇಸ್ 94,000 ಫಿಕ್ಸ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ 100K ಅಕೌಂಟ್ ಅಲ್ಲಿ ಒಂದು $5,000 ಪ್ರಾಫಿಟ್ ಮಾಡಿದ್ರು ಇದು ಫಿಕ್ಸ್ ಇಲ್ಲೇ ಇರುತ್ತೆ. $15,000 ಪ್ರಾಫಿಟ್ ಮಾಡಿದ್ರು ನಿಮ್ಗೆ ಲಾಸ್ ಇಲ್ಲೇ ಇರುತ್ತೆ. ಸಿ ದ ಗ್ಯಾಪ್, ನಿಮ್ಗೆ ಬ್ರೀತಿಂಗ್ ಸ್ಪೇಸ್ ನೋಡ್ಕೊಳ್ಳಿ. 15,000 ಪ್ಲಸ್ 4,000 ಆಲ್ಮೋಸ್ಟ್ $19,000. ಆಲ್ಮೋಸ್ಟ್ ನಿಮ್ಗೆ 19 ಅಲ್ಲ, $21,000 ಬ್ರೀತಿಂಗ್ ಸ್ಪೇಸ್ ಇರುತ್ತೆ. ಟ್ರೈಲಿಂಗ್ ಡ್ರಾಡೌನ್ ಆಗಿದ್ರೆ ನೀಟಾಗಿ ಮೇಲೆ ಬಂದ್ಬಿಟ್ಟಿರೋದು. ಬಟ್ ಫಿಕ್ಸ್ಡ್ ಅಲ್ಲಿ, ಸ್ಟ್ಯಾಟಿಕ್ ಅಲ್ಲಿ ನಿಮ್ಗೆ ಯಾವುದೇ ಕಾರಣಕ್ಕೂ ಡ್ರಾಡೌನ್ ಮೂವ್ ಆಗಲ್ಲ, ಮೇಲೆ ಕೆಳಗಡೆ ಏರುಪೇರ್ ಆಗಲ್ಲ. ಇಟ್ ವಿಲ್ ಬಿ ಫಿಕ್ಸ್ಡ್ ದೇರ್ ಓನ್ಲಿ. ಓಕೆ, ಸೊ ದಿಸ್ 15 ಲಾಸ್ ಮಾಡಿದ್ರು ಅಲ್ಲೇ ಇರುತ್ತೆ, ಪ್ರಾಫಿಟ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ನಿಮ್ದು ಎಸ್ ಎಲ್ ಮೂವ್ ಆಗಲ್ಲ. ಸೊ ಫಂಡೆಡ್ ಅಕೌಂಟ್ಸ್ ತಗೊಂಡವರು ಇದನ್ನ ತಗೊಳ್ಳಿ. ನಿಮ್ಗೆ ತುಂಬಾ ಡ್ರಾಡೌನ್ಸ್ ಇದೆ ನಿಮ್ಮ ಸ್ಟ್ರಾಟಜಿಯಲ್ಲಿ, ನೀವು ಟ್ರೇಡ್ ಮಾಡೋದ್ರಲ್ಲಿ ನಿಮ್ಗೆ ತುಂಬಾ ಡ್ರಾಡೌನ್ಸ್ ಇದೆ. ಫಾರ್ ಎಕ್ಸಾಂಪಲ್ ಐ ರಿಸ್ಕ್ ಟು ರಿವಾರ್ಡ್ ಮಾಡ್ತಾ ಇರ್ತೀರಾ, ನಿಮ್ಗೆ 10 ಔಟ್ ಆಫ್ ನಿಮ್ಗೆ 10 ಟ್ರೇಡ್ಸ್ ಮಾಡಿದ್ರಿ ಅಂತಂದ್ರೆ ಅದ್ರಲ್ಲಿ ನಿಮ್ಗೆ ಒಂದು 4 ಟ್ರೇಡ್ಸ್ ವಿನ್ ಆಗ್ಬೋದು, ಮಿನಿಮಮ್ 6 ಟ್ರೇಡ್ಸ್ ಲಾಸ್ ಆಗ್ಬೋದು. ಬಟ್ ರಿಸ್ಕ್ ಟು ರಿವಾರ್ಡ್ 5:1:5 1:6 ಇರೋರ್ಗೆ ಲಾಂಗ್ ಟರ್ಮ್ ಅಲ್ಲಿ ಗುಡ್. ಬಟ್ ಟ್ರೈಲಿಂಗ್ ಡ್ರಾಡೌನ್ ಅಲ್ಲಿ ಅದು ಕಷ್ಟ ಆಗುತ್ತೆ. ಸೊ ಸ್ಟ್ಯಾಟಿಕ್ ಡ್ರಾಡೌನ್ ಮಾಡೋರು, ಸ್ಟ್ಯಾಟಿಕ್ ಡ್ರಾಡೌನ್ ಯೂಸ್ ಮಾಡೋರು ಯಾವ ಸ್ಟ್ರಾಟಜಿಗಾನ ಇಟ್ ವಿಲ್ ಬಿ ದಿ ಬೆಸ್ಟ್. ಓಕೆ, ಸೊ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಸಿಗೋಣ ಇನ್ ದ ನೆಕ್ಸ್ಟ್ ವಿಡಿಯೋ. ಐ ವಿಲ್ ಕಮ್ ಅಪ್ ಅಗೇನ್ ವಿತ್ ವಾಟ್ ಇಸ್ ಸ್ಮಾರ್ಟ್ ಡ್ರಾಡೌನ್. ಸ್ಮಾರ್ಟ್ ಡ್ರಾಡೌನ್ ಅಂದ್ರೆ ತುಂಬಾ ಜನ ಗೊತ್ತಿಲ್ಲ, ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.